ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಕಾನಹೊಸಹಳ್ಳಿ ಹೋಬಳಿಯ ಪಟ್ಟಣದಲ್ಲಿ ಫೆಬ್ರವರಿ 12ರಂದು ದೇಶವ್ಯಾಪಿ ಕಾರ್ಮಿಕ ಮುಷ್ಕರ ಬೆಂಬಲಿಸಿ ಸಿಐಟಿಯು, ಎಐಕೆಎಸ್ಡಿಎಚ್ಎಸ್, ಕಟ್ಟಡ ಕಾರ್ಮಿಕರ ಸಂಘಟನೆ, ಹಮಾಲರ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಸೇರಿದವು. ಕಾರ್ಮಿಕ ಮುಖಂಡರಾಗಿರುವ ಎಚ್.ಡಿ. ಚಂದ್ರಪ್ಪ ಬಯಲು ತುಂಬುಗುದ್ದಿ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಬದಲಿಗೆ ವಿಬಿಜಿ ರಾಮ್ಜಿ ಮಸೂದೆ 2025 ರೂಪಿಸಿ ಗ್ರಾಮೀಣ ಜನರ ಉದ್ಯೋಗದ ಹಕ್ಕಿಗೆ ಕೊಡಲಿ ಪೆಟ್ಟು ನೀಡಿದೆ. ಉದ್ಯೋಗದ ಚೀಟಿ ನೀಡಿಕೆ ಕಠಿಣಗೊಳಿಸಿದೆ. ಕೃಷಿ ಋತುವಿನ ಗರಿಷ್ಠ ಅವಧಿಯಲ್ಲಿ 60 ದಿನಗಳ ಉದ್ಯೋಗವನ್ನು ಸಹಿತಗೊಳಿಸಲು ಸರ್ಕಾರಗಳಿಗೆ ಅವಕಾಶ, ವೇತನ ನೀಡುವ ಉದ್ಯೋಗ ವಿಳಂಬ, ಪರಿಹಾರ, ನಿರುದ್ಯೋಗ ಮತ್ತೆ ನೀಡುವ ಕೇಂದ್ರ ಸರ್ಕಾರದ ಜವಾಬ್ದಾರಿ ರಾಜ್ಯಗಳಿಗೆ ಏರಿಕೆ ಮಾಡಲಾಗಿದೆ. ಕಾರ್ಮಿಕರನ್ನು ಗುಲಾಮಗಿರಿಗೆ ದೂಡುವ ಕೇಂದ್ರ ಸರ್ಕಾರದ 4 ಲೇಬರ್ ಕೋಡ್ಗಳು ರದ್ದಾಗಬೇಕು. ರಾಜ್ಯದಲ್ಲಿ ಲೇಬರ್ ಕೋಡ್ ಜಾರಿ ತಿರಸ್ಕರಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಮಾಡಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ತಿದ್ದುಪಡಿ ಮಸೂದೆ, ವಿದ್ಯುತ್ ತಿದ್ದುಪಡಿ ಮಸೂದೆ, ರೈತ ವಿರೋಧಿ ಬೀಜ ಮಸೂದೆ ವಾಪಸ್ ಆಗಬೇಕು. ಸಾರ್ವಜನಿಕ ಉದ್ದಿಮೆ, ಹಣಕಾಸು ವಲಯದ ಖಾಸಗೀಕರಣ ವಿರೋಧಿಸಬೇಕಾಗಿದೆ. ರಾಜ್ಯದ ಕಾನೂನುಗಳಲ್ಲಿನ ರೈತ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳ ವಾಪಸ್ಸಿಗೆ ಬಲವಂತದ ಭೂಸ್ವಾಧೀನ ಕೈ ಬಿಡಬೇಕೆಂದು ಆಗ್ರಹಿಸಿ ಹೋರಾಟದಲ್ಲಿ ಒತ್ತಾಯಿಸಿದರು. ಏಳು ಲಕ್ಷ ಕೋಟಿ ಸಾಲ ಮಾಡಿಟ್ಟ ಅಂದ್ರೆ ಕಾಂಗ್ರೆಸ್ನವರು 75,000 ಲಕ್ಷ ಕೋಟಿ ಸಾಲ ಮಾಡಿಟ್ರೆ ಅದ್ರ ಜೊತೆ ಇವರು 2 ಲಕ್ಷ ಕೋಟಿ ಈ ದೇಶದಲ್ಲಿ ಸಾಲ ಮಾಡಿದ್ದಾರೆ. ಆ ಸಾಲವನ್ನು ತೀರ್ತಾರೆ ಯಾರು? ಜಿಎಸ್ಟಿ ತಂದ್ರು. ಜಿಎಸ್ಟಿ ಇಂದ ರೈತರು ಸಾಲ ತೀರಿಸ್ತಾರೆ, ಎಲ್ಲ ಸಾಲ ತೀರಿಸ್ತಾರೆ ನನ್ನ ಕಡೆ ಜಿಎಸ್ಟಿ ತಂದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಕೃಷಿ ಕಾಯ್ದೆ ಬಿಕ್ಕಟ್ಟಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.